ಎಲ್ಲರಿಗೂ ನಮಸ್ಕಾರ. ಗೆಜ್ಜೆ ಪೂಜೆ ಕಾದಂಬರಿ ನಿನ್ನೆಗೆ ಮುಗಿದಿದೆ. ಇವತ್ತಿನಿಂದ ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಅನ್ನೋ ಕಥೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇದು 4 ಪುಸ್ತಕಗಳಿದೆ. ಮೊದಲನೇದು ಮಂತ್ರಶಕ್ತಿ, ಆಮೇಲೆ ಶಕ್ತಿ ಪೂಜೆ, ಪೂಜಾ ತಂತ್ರ, ಈ ಥರ ಇನ್ನೊಂದು ಸೆಡಿನ ಕಿಡಿ ಅಂದ್ಬಿಟ್ಟು 4 ಪುಸ್ತಕಗಳು. ಮಾಯಾ, ಮಂತ್ರವಿದ್ಯೆ, ಇಂದ್ರಜಾಲ, ಈ ಥರದ ಕತೆ ಒಂದು ರೀತಿಯ ಹೊಸ್ತರ ಅಂತ ಅನ್ನಿಸ್ತು. ಆದರೆ ಈ ಪುಸ್ತಕ ತುಂಬ ಹಳೆಯದು. ಸುಮಾರು 1953ರಲ್ಲಿ ಇಂದಿರಾ ತನಿಯವರು ಈ ಪುಸ್ತಕವನ್ನು ಬರೆದಿರೋದು. ಅದರಲ್ಲಿ ಇರ್ತಕ್ಕಂತಹ ಕೆಲವು ದುಡ್ಡಿನ ಲೆಕ್ಕಾಚಾರಗಳು ಇವೆಲ್ಲ ಈಗ ಓದಲಿಕ್ಕೂ ಒಂಥರ ಖುಷಿ ಕೊಡುತ್ತೆ. ಏಕೆಂದರೆ 10 ರೂಪಾಯಿ ಬಾಡಿಗೆ, 12 ರೂಪಾಯಿ ಬಾಡಿಗೆ ಅಥವಾ ಈ ಥರ ಆಗಿನ ಕಾಲದ ಬೆಲೆಗಳು ಇರ್ತಕ್ಕಂಥದ್ದು ಈ ಕಥೆಯಲ್ಲಿ ಉಲ್ಲೇಖ ಆಗಿರುತ್ತೆ. ನೋಡಲಿಕ್ಕೆ ಕೇಳಲಿಕ್ಕೆ ಒಂಥರ ಖುಷಿ ಅನ್ನಿಸ್ತು. ಅದಕ್ಕೆ ಈ ಕಾದಂಬರಿ ತೊಗೊಂಡಿದ್ದೀನಿ. ಎಂದಿನ ಹಾಗೆ ಎಲ್ಲರೂ ಓದಿ, ಸಾಧ್ಯವಾದರೆ ಪುಸ್ತಕವನ್ನು ಓದಿ ಇದನ್ನು ಕೇಳಿ ಎಲ್ಲರೂ ಪ್ರೋತ್ಸಾಹಿಸಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇಂದಿರಾ ತನಿಯ ಅವರ ಮಂತ್ರಶಕ್ತಿಯನ್ನು ಕಥೆಯನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಕತೆ ಪ್ರಾರಂಭ ಆಗಲಿಕ್ಕೆ ಮೊದಲು ಈ ಕತೆ ಹೇಗೆ ಹುಟ್ಟಿತು ಅನ್ನೋದನ್ನು ಇಂದಿರಾ ತನಿಯ ಅವರು ಸ್ವಲ್ಪ ಸಣ್ಣದಾಗಿ ಹೇಳ್ತಾ ಹೋಗಿದ್ದಾರೆ. ಇವ್ರಿಗೆ ಒಬ್ಬ ಗೆಳೆಯ ಇರ್ತಾನೆ, ಭಾಸ್ಕರ ಅಂತ ಹೇಳ್ಬಿಟ್ಟು. ಅವನೇನು ಮಾಡ್ತಾನೆ, ಒಂದು ಸಲ ಈ ಇಂದಿರಾ ತನಿಯ ಅವ್ರಿಗೆ ಮಂತ್ರಶಕ್ತಿಯ ಕಥೆಯನ್ನು ಹೇಳ್ತಾರೆ. ಈ ಕಥೆಯನ್ನು ನೀನು ಬರಿಬೇಕು ಅಂದ್ಬಿಟ್ಟು ಕೆಲವಾರು ಸುಳುಹುಗಳನ್ನು ಕೊಡ್ತಾರೆ. ಆದರೆ ಇವ್ರಿಗೆ ಅದರಲ್ಲಿ ನಂಬಿಕೆ ಇರೋದಿಲ್ಲ. ಆ ಮಂತ್ರ ತಂತ್ರ ಅನ್ನೋದೆಲ್ಲ ಏನೂ ಇರೋದಿಲ್ಲ. ನನ್ನದು ವೈಜ್ಞಾನಿಕ ದೃಷ್ಟಿ ಅಂತ ಹೇಳ್ಬಿಟ್ಟು ಅದನ್ನು ಬರೀಲಿಕ್ಕೂ ಕೂಡ ಯಾಕೋ ಮನಸ್ಸು ಮಾಡಿರೋದಿಲ್ಲ. ಆಗ ಇವ್ರ ಗೆಳೆಯ ಭಾಸ್ಕರ ಏನು ಮಾಡ್ತಾನೆ, ಸರಿ ನಾನು ನಿನಗೆ ಅದಕ್ಕೆ ಸರಿಯಾಗಿ ಆಧಾರಗಳನ್ನು ದೊರಕಿಸ್ಕೊಡ್ತೀನಿ ಬಾ ಅಂತ ಹೇಳಿಬಿಟ್ಟು ಒಂದು ಕಡೆಗೆ ಕರ್ಕೊಂಡು ಹೋಗ್ತಾರೆ. ಆ ಜಾಗ ಮಲ್ಲೇಶ್ವರಮು, ಬೆಂಗಳೂರಿನ ಮಲ್ಲೇಶ್ವರಮು. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿದ್ದ ವೆಂಕಪ್ಪ ಅನ್ನೋರ ಮನೆಗೆ ಇವರು ಕರ್ಕೊಂಡು ಹೋಗ್ತಾರೆ. ಅವರು ಇವ್ರಿಗೆ ಹೇಳ್ತಾರೆ, ಇವ್ರಿಗೆ ನಾನು ಏನು ಹೇಳಿದ್ನೋ ಆ ಮಂತ್ರಶಕ್ತಿ ಕಥೆ ಎಲ್ಲ ನಿಜವಾಗ್ಲೂ ನಡೆದಿದ್ದು. ಜೊತೆಗೆ ಅದರಲ್ಲಿ ಬರೋ ಎಲ್ಲ ವ್ಯಕ್ತಿಗಳು ಕೂಡ ಈಗಲೂ ಇದ್ದಾರೆ, ಇಲ್ಲೂ ಇದ್ದಾರೆ, ಕೆಲವರು ಹಳ್ಳಿಲ್ಲೂ ಇದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಒಂದು ಫೋಟೋ ಆಲ್ಬಮ್ನು ಕೂಡ ಕೊಡ್ತಾರೆ. ಕೊಟ್ಬಿಟ್ಟು ಹೇಳ್ತಾರೆ, ಇದು ನಿಜವಾಗ್ಲೂ ನಡೆದಿರೋದು ಇದೆಲ್ಲನೂ ಅಂತ ಹೇಳಿದಾಗ ಇವ್ರಿಗೆ ಅಲ್ಲಿಗೂ ಕೂಡ ನಂಬಿಕೆ ಬರೋದಿಲ್ಲ. ಆನಂತರ ನೀವು ವೇದಗಳನ್ನೆಲ್ಲ ಓದಿದ್ದೀರಾ ಅಂತ ಆ ವೃದ್ಧರು ಕೇಳ್ತಾರೆ, ವೆಂಕಪ್ಪ ಅನ್ನೋ ವೃದ್ಧರು. ಆವಾಗ ಇವರು ಪೂರ್ತಿ ಅದ್ರ ಬಗ್ಗೆ ಏನಂತ ಜ್ಞಾನ ಇರೋದಿಲ್ಲ. ಆಗ ಅವರು ಹೇಳ್ತಾರೆ, ಹಿಂದಿನ ಕಾಲದಲ್ಲಿ ಮನಸ್ಸನ್ನು ಒಂದು ಅಪೂರ್ವ ಶಕ್ತಿ ಇರ್ತಕ್ಕಂಥದ್ದು ಅಂತೇಳಿ ವರ್ಣನೆ ಮಾಡ್ತಿದ್ರು. ಅದಕ್ಕೆ ಮನೋಯೋಗ ಅಂತ ಕೂಡ ಕರೀತಾ ಇದ್ರು. ಯೋಗ ದರ್ಶನದ ಪ್ರಥಮ ಸೂತ್ರದಲ್ಲಿ ಕೂಡ ಈ ಯೋಗವನ್ನು ಅಂದರೆ ಯೋಗ ಮಾಡ್ಕೊತ ಮನಸ್ಸನ್ನು ಸ್ಥಿರಗೊಳಿಸೋದು ಯೋಗದ ಮೂಲ. ಜೊತೆಗೆ ಇಚ್ಛಾಶಕ್ತಿ ಅಂದರೆ ನಾವು ಮನಸ್ಸಿಗೆ ಯಾವುದನ್ನು ಒಂದು ಆಜ್ಞೆ ಕೊಟ್ಟು ಅದರಿಂದ ನಾವು ಏನು ಬೇಕಾದರೂ ಸಾಧಿಸಬಹುದು, ಈ ಥರದ್ದೆಲ್ಲ ಇದೆ ಅಂತೆಲ್ಲ ಹೇಳ್ತಾರೆ. ಆಗ ಇವ್ರಿಗೆ ಅವ್ರ ಮಾತನ್ನು ಕೇಳಿಸ್ಕೊಂಡ್ರೂ ಕೂಡ ಯಾವುದೇ ಒಂದು ರೀತಿಯ ನಂಬಿಕೆ ಹುಟ್ಟಲ್ಲ. ಅಲ್ಲಿಂದ ಮುಂದಕ್ಕೆ ಇವ್ರ ಗೆಳೆಯ ಭಾಸ್ಕರ್ ಏನು ಮಾಡ್ತಾನೆ, ಇನ್ನೊಬ್ಬರು ಪ್ರೊಫೆಸರ್ ಘೋಷ್ ಅಂತ ಇರ್ತಾರೆ, ಅವ್ರ ಹತ್ರಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ಆಗ ಅವರು ಇವ್ರಿಗೆ ಮೆಸ್ಮರಿಸನ್ನು ಮತ್ತು ಹಿಪ್ನಾಟಿಸಮ್ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳ್ತಾರೆ. ಇವ್ರು ಅಲ್ಲಿಗೂ ನಂಬಿಕೆ ಬರಲ್ಲ. ಆಗ ಇವ್ರೇನು ಮಾಡ್ತಾರೆ, ಇವ್ರ ಗೆಳೆಯ ಅಂದರೆ ಇವ್ರ ಜೊತೆಗೆ ಬಂದಿರ್ತಾನಲ್ಲ ಭಾಸ್ಕರ, ಅವನಿಗೆ ಒಂದು ರೀತಿಯ ಹಿಪ್ನಾಟಿಸಮನ್ನು ಮಾಡಿಬಿಟ್ಟು ತಮ್ಮ ಕೈಯಲ್ಲಿ ಒಂದು 10 ರೂಪಾಯಿನ ನೋಟನ್ನು ಮಡಚಿ ಮುದ್ದೆ ಮಾಡಿ ಆ ಭಾಸ್ಕರನ ಮುಂದೆ ಹಿಡಿದು ನನ್ನ ಕೈಯಲ್ಲಿ ಏನಿದೆ ಹೇಳು ಅಂತ ಹೇಳಿದಾಗ 10 ರೂಪಾಯಿ ನೋಟು ಅಂತೇಳಿ ಅವನು ಹೇಳ್ತಾನೆ. ಅದರ ನಂಬರ್ ಹೇಳ್ತೀಯಾ ಅಂತಂದಾಗ ನಂಬರ್ನು ಕೂಡ ಅವನು ಕರೆಕ್ಟಾಗಿ ಹೇಳ್ತಾನೆ. ಇದರಿಂದ ಇವ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ನಂಬಿಕೆ ಬರ್ತಾ ಹೋಗುತ್ತೆ. ಜೊತೆಗೆ ನಿನ್ನ ಎದುರುಗಡೆ ಯಾರು ಇರೋದು ನೋಡು ಅಂತ ಹೇಳಿದಾಗ ನನ್ನ ಗೆಳೆಯ ಶ್ಯಾಮ್ ಅಂತ ಹೇಳ್ತಾರೆ. ಅಂದರೆ ಇಂದಿರಾ ತನಿಯರ ಹೆಸರು ಶ್ಯಾಮ್ ಅಂದ್ಬಿಟ್ಟು. ಇವ್ರ ಬಗ್ಗೆ ಹೇಳು ಅಂತ ಹೇಳಿದಾಗ ಇವ್ರಿಗೀಗ 22 ವರ್ಷ 10 ತಿಂಗಳು 26 ದಿನ ಅಂತೇಳಿ ಹೇಳ್ತಾರೆ. ಎಲ್ಲಿ ವಾಸ ಇರೋದು ಅಂದರೆ ಶ್ರೀರಾಮ್ಪುರದಲ್ಲಿ ಅಂತ ಹೇಳ್ತಾರೆ. ಮನೆ ಬಾಡಿಗೆ 18 ರೂಪಾಯಿ ಅಂತ. ಅವ್ರ ಮನೆಯಲ್ಲಿರೋ ಒಂದು ರೂಮ್ನಲ್ಲಿ ಏನಿದೆ ಅಂತ ಕೇಳಿದಾಗ ಒಂದು ಕಬ್ಬಿಣದ ಪೆಟ್ಟಿಗೆ ಇದೆ, ಅದರಲ್ಲಿ 2 ಪುಸ್ತಕಗಳಿದೆ, ಒಂದು ಪೈಜಾಮು, ಒಂದು ಶರ್ಟು, ಒಂದು ಸಣ್ಣ ಡೈರಿ, 1-2 ಭಾವಚಿತ್ರಗಳು ಅಂತೇಳೆಲ್ಲ ಹೇಳ್ತಾರೆ.
ಭಾವಚಿತ್ರ ಯಾರ್ದು ಅಂತ ಕೇಳಿದಾಗ ಇವರು ಪ್ರೇಮಿಸ್ತಿರೋ ಹುಡುಗಿದು ಅಂತ ಹೇಳಿದಾಗ ಇವ್ರಿಗೆ ದಂಗು ಬಡ್ದಂಗಾಗುತ್ತೆ. ಆ ನಂತರ ಇವ್ರ ಮನಸ್ಸಿನಲ್ಲಿ ಏನಿದೆ ನಿನ್ಗೆ ಹೇಳಕ್ಕಾಗತ್ತಾ ಅಂತ ಕೇಳಿದಾಗ ನಾನು ಇವ್ರಿಗೆ ಮಂತ್ರಶಕ್ತಿಯನ್ನ ಕಥೆಯನ್ನು ಹೇಳಿದ್ದೆ, ಅದು ಇವ್ರ ಮನಸ್ಸಿನಲ್ಲಿ ತುಂಬಿಕೊಂಡಿದೆ ಅಂತೇಳಿ ಅವ್ರು ಹೇಳ್ತಾರೆ. ಜೊತೆಗೆ ಯಾವಾಗ ಬರೀತಾರೆ ಅವ್ರ ದಿನ ನೀ ಹೇಳಿದ್ದನ್ನ ಅಂತ ಹೇಳಿದಾಗ 1953ನೇ ಇಸ್ವಿ ಡಿಸೆಂಬರ್ 27ನೇ ತಾರೀಕು ರಾತ್ರಿ 11 ಗಂಟೆಗೆ ಅಂತ ಕೂಡ ಅವನು ಪಟ 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 ಹೇಳ್ಬಿಡ್ತಾನೆ. ಇಷ್ಟೆಲ್ಲ ಹೇಳುವಾಗ ಅವನಿಗೆ ಯಾವುದೇ ಒಂದು ಇಹದ ಒಂದು ಪರಿವು ಇರೋದಿಲ್ಲ, ಕಣ್ಣು ಮುಚ್ಕೊಂಡು ಕೂತಿರ್ತಾನೆ. ಆ ನಂತರ ಮೆಸ್ಮರಿಸಮ್ ಅಂದರೆ ಏನು ಅನ್ನೋದನ್ನು ಕೂಡ ಅವರು ಇವರಿಗೆ ಸ್ಪಷ್ಟವಾಗಿ ಹೇಳ್ತಾರೆ. ಆ ನಂತರ ಇವರು ಹೇಳ್ತಾರೆ, ಇದು ಭಾರತದಲ್ಲಿ ಪುರಾತನ ಕಾಲದಿಂದಲೂ ಕೂಡ ಈ ವಿದ್ಯೆ ಇತ್ತು, ಅಥರ್ವ ವೇದ, ಮಹಾಭಾರತ ಎಲ್ಲದರಲ್ಲೂ ಕೂಡ ಇದೆಲ್ಲ ಇತ್ತು ಅಂತೆಲ್ಲ ಹೇಳಿದ ಮೇಲೆ ಇವರಿಗೆ ಸ್ವಲ್ಪ ಸ್ವಲ್ಪ ಮಂತ್ರಶಕ್ತಿ ಬಗ್ಗೆ ನಂಬಿಕೆ ಹುಟ್ಕೊತ ಬರುತ್ತೆ. ಆಮೇಲೆ ಅವರು ಹೇಳ್ತಾರೆ, ಈ ಒಂದು ಮನಸ್ಸಿನ ಮೇಲೆ ನಾವು ಹಿಡಿತವನ್ನು ಸಾಧಿಸಿ, ಅಂದರೆ ಬೇರೆಯವರ ಮನಸ್ಸಿನ ಮೇಲೆ ಹಿಡಿತ ಸಾಧಿಸಿ ಅವರನ್ನ ನಮಗೆ ಹೇಗೆ ಬೇಕೋ ಹಾಗೆ ನಾವು ನಡೆಸ್ಕೋಬಹುದು ಅಂತ ಕೂಡ ಹೇಳ್ತಾರೆ. ಆಗ ಕೂಡ ಇವ್ರಿಗೆ ಅದ್ರಲ್ಲಿ ನಂಬಿಕೆ ಬರಲ್ಲ. ಆಗ ಮತ್ತೆ ಇನ್ನೊಂದ್ಸಲ ಅವರು ಹಿಪ್ನಟಿಸಮ್ನ ಇವರ ಗೆಳೆಯನಾದ ಭಾಸ್ಕರನ ಮೇಲೆ ಪ್ರಯೋಗ ಮಾಡ್ತಾರೆ. ಅವನು ಮಾಡಿಬಿಟ್ಟು ಒಂದಷ್ಟು ಕಾಗದದ ಚೂರುಗಳನ್ನ ಉಂಡೆ ಮಾಡಿಬಿಟ್ಟು ಇದು ಲಡ್ಡು ತುಂಬ ಸ್ವೀಟ್ ಆಗಿದೆ ತಿನ್ನು ಅಂತ ಹೇಳಿದಾಗ ಅವನು ಬಾಯಿ ಚಪ್ಪರಿಸ್ಕೊಂಡು ತಿಂತಾನೆ. ಆಮೇಲೆ ಕಣ್ ತೆರಿ ಅಂತ ಹೇಳಿದಾಗ ಅವನು ಕಣ್ ತೆರಿತಾನೆ. ಎದುರುಗಡೆ ವಿಶಾಲವಾದ ಸಮುದ್ರ ಇದೆ, ಈಜು ಅಂತ ಹೇಳಿದಾಗ ಭಾಸ್ಕರ ಬಟ್ಟೆಗಳನ್ನು ಕಳಚ್ತಾನೆ, ನೆಲದ ಮೇಲೆ ಈಜು ಒಂಥರ ಈಜಾಡ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿಬಿಟ್ಟು ಇವ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ನಂಬಿಕೆ ಬರೋಕ್ಕೆ ಶುರು ಆಗತ್ತೆ. ಆಮೇಲೆ ಈ ದೇವಿಯ ಔಪಾಸನೆ ಮತ್ತು ಭೂತಗಳ ವಶ ಮಾಡ್ಕೊಳ್ಳೋದು, ಶಕ್ತಿ ಗಣಪತಿಯನ್ನು ಉಪಾಸನೆ ಮಾಡೋದು, ಈ ಬೇರೆ ಬೇರೆ ದೇವರುಗಳನ್ನು ಆರಾಧನೆ ಮಾಡೋದು, ಅವರ ಅಪೂರ್ವ ಶಕ್ತಿಯನ್ನು ತಾವು ವಶಪಡಿಸ್ಕೊಳ್ಳೋದು, ಇದೆಲ್ಲ ಇದೆಯಾ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಅಂದರೆ ಘೋಷ್ ಅಂತ ಇದ್ರಲ್ಲ ಅವರು, ಎಲ್ಲಕ್ಕೂ ಮನಸ್ಸಿನ ಏಕಾಗ್ರತೆನೇ ಮೂಲ. ದೃಢಚಿತ್ತದಿಂದ ನಾವು ಯಾರನ್ನು ಬೇಕಾದ್ರೂ ಒಲಿಸ್ಕೋಬಹುದು, ಗೆಲ್ಲಬಹುದು. ಹಾಗೆ ಕೂಡ ನಮ್ಮ ದೇವತೆಗಳ ಮನಸ್ಸನ್ನು ಕೂಡ ನಾವು ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡಿ ಸರಿ ಹಿಡಿಬಹುದು ಅಂತ ಕೂಡ ಎಲ್ಲ ಹೇಳ್ತಾರೆ. ಇಷ್ಟನ್ನೆಲ್ಲ ಕೇಳಿದ ಮೇಲೆ ಈ ಇಂದ್ರಾತನಿಯ ಅವ್ರಿಗೆ ಒಂದು ಸ್ವಲ್ಪ ಸ್ವಲ್ಪ ನಂಬಿಕೆ ಬರುತ್ತೆ. ಆದರೂ ಕೂಡ ಮತ್ತೆ ಸುಮಾರು 1 ವಾರಗಳ ಕಾಲ ಇವರು ಮೊದಲು ಹೋಗಿದ್ದ ಮಲ್ಲೇಶ್ವರದ ವೆಂಕಪ್ಪನವ್ರ ಮನೆಗೆ ಹೋಗಿ ಮಂತ್ರಶಕ್ತಿಯ ಕಥೆಯನ್ನು ಮತ್ತೆ ಮತ್ತೆ ಕೇಳ್ತಾರೆ. ಅಲ್ಲಿಂದ ಆ ವೆಂಕಪ್ಪನವರ ಊರಾದ ಜಾಜೇಹಳ್ಳಿಗೆ ಹೋಗ್ತಾರೆ. ಇವರು ಹೇಳಿದ ಆ ಕಥೆಯನ್ನು, ಆ ಸನ್ನಿವೇಶಗಳು ನಡೆದ ಸ್ಥಳವನ್ನೆಲ್ಲ ನೋಡ್ತಾರೆ. ಕೆಲ ಮಂದಿ ಊರಿನ ಪ್ರಮುಖರನ್ನು ಕೂಡ ಭೇಟಿ ಮಾಡಿ ಎಲ್ಲ ವಿಷಯವನ್ನು ತಿಳ್ಕೊಳ್ತಾರೆ. ಆನಂತರ ಕಥೆಯನ್ನು ಬರಿಬೇಕು, ಅಂದರೆ ಈ ಮಂತ್ರಶಕ್ತಿ ಕಥೆಯನ್ನು ಬರಿಬೇಕು ಅಂತೇಳಿ ಕೂತ್ಕೊಂಡ್ರು ಕೂಡ ಅವ್ರಿಗೆ ಯಾಕೋ ಬರೀಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೊನೆಗೆ ಯಾವುದೋ ಒಂದು ರಾತ್ರಿ ಯಾವುದೋ ಪುಸ್ತಕ ಓದ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಈ ಮಂತ್ರಶಕ್ತಿಯ ಕತೆ ಬರಿಬೇಕು ಅಂತ ಅವ್ರ ಮನಸ್ಸಿಗೆ ಬರುತ್ತೆ. ತಕ್ಷಣ ಅಷ್ಟೊತ್ತಿಗಾಗಲೇ 11 ಗಂಟೆ ಆಗಿರುತ್ತೆ ರಾತ್ರಿ. ಆದರೂ ಕೂಡ ಮತ್ತೆ ಬರೆದೇ ಬಿಡಬೇಕು ಅಂತ ಅನಿಸುತ್ತೆ. ಎದ್ದುಬಿಟ್ಟು ಒಂದಷ್ಟು ಸುಮಾರು ಒಂದು 35-40 ಪುಟವನ್ನು ಬರೀತಾರೆ. ಬರೆದ ನಂತರ ಮನಸ್ಸಿಗೆ ನಿರಾಳ ಅನಿಸುತ್ತೆ, ಮಲ್ಕೊತಾರೆ. ಆಮೇಲೆ ಯಾಕೋ ತಟ್ಟನೆ ನೆನಪಾಗುತ್ತೆ. ಎದ್ದು ನೋಡಿದ್ರೆ ಆವತ್ತಿನ ದಿವಸ 27ನೇ ತಾರೀಕು 12ನೇ ತಿಂಗಳು 53ನೇ ಇಸ್ವಿ ಆಗಿರುತ್ತೆ. ಅಂದರೆ ಘೋಷ್ರವರು ಭಾಸ್ಕರನ ಮೇಲೆ ಮೆಸ್ಮರಿಸಮ್ ಪ್ರಯೋಗ ಮಾಡಿದಾಗ ಅವನ ಬಾಯಿಂದ ಈ ತಾರೀಕು ಬಂದಿರುತ್ತೆ. ಅಂದರೆ ಇಂಥ ದಿವಸ ಅವನು ಇಷ್ಟು ಹೊತ್ತಿಗೆ ಬರೀತಾನೆ ಈ ಕಥೆಯನ್ನು ಅಂತ ಹೇಳಿದ್ದು. ಇಷ್ಟೆಲ್ಲ ಎದುರುಗಡೆ ನಡೆದ ನಂತರ ಇವರಿಗೆ ಮನಸ್ಸಿನ ಶಕ್ತಿ, ಮಂತ್ರಶಕ್ತಿಗಳ ಬಗ್ಗೆ ಅಭಿಮಾನ, ಗೌರವ ಕೂಡ ಇಮ್ಮಡಿಸುತ್ತೆ. ಅಲ್ಲಿಂದ ಮುಂದಕ್ಕೆ ಈ ಮಂತ್ರಶಕ್ತಿಯನ್ನು ಕಥೆಯನ್ನು ನಿರರ್ಗಳವಾಗಿ ಬರೀತಾರಂತೆ. ಇದೆಲ್ಲವನ್ನು ಅವರು ಮುನ್ನುಡಿನಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಇನ್ನು ಕಥೆಯನ್ನು ಪ್ರಾರಂಭ ಮಾಡ್ತೀನಿ. ಜಾಜಿಹಳ್ಳಿ ಅನ್ನೋದು ಒಂದು ಪುಟ್ಟ ಹಳ್ಳಿ. ಆವತ್ತಿನ ದಿವಸ ಅಲ್ಲಿ ಒಂದು ದೊಡ್ಡ ಶಾಂತಿ ಪೂಜೆ ಇರುತ್ತೆ. ಊರಿಗೆ ಊರೇನೆ ಅಲ್ಲಿ ಗುಂಪು ಕೂಡಿರುತ್ತೆ. ಆ ಜಾಜಿಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಂಗಣದಲ್ಲಿ ಎಲ್ಲ ಜನ ನೆರೆದಿರ್ತಾರೆ. ಭಜನೆ ಮನೆಯ ಯುವಕರು ದೇಗುಲದ ದೊಡ್ಡ ಅಂಗಣದಲ್ಲಿ ಕೂತ್ಕೊಂಡು ದೇವರ ನಾಮಗಳನ್ನು ಹಾಡ್ತಾ ಇರ್ತಾರೆ. ಅಲ್ಲಿಯ ಪೂಜಾರಿ ಚಂದೂರಯ್ಯ ಅಂದ್ಬಿಟ್ಟು ಅವನು ಗರ್ಭಗುಡಿನಲ್ಲಿದ್ದ ಆಂಜನೇಯ ಸ್ವಾಮಿಯ ಶಿಲಾಮೂರ್ತಿಗೆ ವಜ್ರಾಂಗಿಗಳನ್ನು ತೊಡಿಸ್ತಾ ಇರ್ತಾನೆ. ಹತ್ತಿರದಲ್ಲೇ ಇದ್ದ ಬಿದಿರಿನ ತಟ್ಟೆಯಲ್ಲಿ ಜಾಜಿಹಳ್ಳಿಯಲ್ಲಿ ಸಮೃದ್ಧಿಯಾಗಿ ಬೆಳೆದಂತಹ ಮಲ್ಲಿಗೆ ಹೂವುಗಳ ರಾಶಿ ಇರುತ್ತೆ.
ಪಕ್ಕದಲ್ಲೇ ಹಾಲು ತುಂಬಿದ್ದ ಮೊಸರು ತುಂಬಿದ್ದ ಪಾತ್ರೆಗಳಿರುತ್ತೆ. ಗರ್ಭಗುಡಿಯ ಕಲ್ಲು ಹೊಸಲಿನ ಮೇಲೆ ಊರಿನ ಭಕ್ತಾದಿಗಳು ತಂದಿಟ್ಟಿದ್ದಂತಹ ಹಣ್ಣು, ತೆಂಗಿನಕಾಯಿ, ಕರ್ಪೂರ ಇತ್ಯಾದಿಗಳು ಅವುಗಳು ತುಂಬಿರ್ತಕ್ಕಂತಹ ತಟ್ಟೆಗಳು ಕೂಡ ಅಲ್ಲಿ ತುಂಬಿರುತ್ತೆ. ಇನ್ನು ಊರಿನ ಕಸುಬುದಾರನಾದ ಮುನಿಸ್ವಾಮಿ ಅನ್ನೋನು ತನ್ನ ಜೊತೆಯವ್ರ ಜೊತೆಗೆ ಬಂದು ಅಲ್ಲಿ ಡೋಲು ಮತ್ತು ವಾಲ್ಗ ಊದಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮಡಿವಾಳರ ತಿಮ್ಮಯ್ಯ ಅನ್ನೋನು ಇರ್ತಾನೆ. ಅವನು ದೀವಟಿಗೆ ಹಚ್ಚಿಬಿಟ್ಟು ಗರ್ಭಗುಡಿ ಹತ್ರ ನಿಂತ್ಕೊಳ್ತಾನೆ. ಅಯ್ಯ ಸ್ವಾಮಿ ಅನ್ನೋನು ನವಿಲುಗರಿಯ ಬೀಸಣಿಗೆಯನ್ನು ಹಿಡ್ಕೊಂಡು ದೇವರಿಗೆ ಬೀಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಷ್ಟೊತ್ತಿಗೆ ಬಿಳಿಯ ಒಂದು ಶಲ್ಯವನ್ನು ಹೊದ್ಕೊಂಡು ಊರಿನ ಪಟೇಲ್ನಾಗಿದ್ದ ಚೆನ್ನೇಗೌಡ ಅನ್ನೋನು ದೇವಸ್ಥಾನದೊಳಗೆ ಗಂಭೀರವಾಗಿ ನಡೆದು ಬರ್ತಾನೆ. ಗುಂಪುಗೂಡಿದ್ದ ಜನ ಎಲ್ಲ ಗೌಡರಿಗೆ ದಾರಿ ಬಿಡ್ತಾರೆ. ಪ್ರತಿಮೆಯ ಕಡೆಗೆ ನೆಟ್ಟ ನೋಟದಿಂದ ನೋಡ್ತಾ ಆ ಗೌಡರು ಗರ್ಭಗುಡಿ ಹತ್ತಿರಕ್ಕೆ ಬರ್ತಾರೆ. ಒಂದು 2 ನಿಮಿಷ ದೇವರನ್ನೇ ನಿಟ್ಟಿಸಿ ನೋಡ್ತಾರೆ. ಇನ್ನು ಆಗಿಲ್ವ ಚಂದೂರಯ್ಯ ಅಂತ ಕೇಳಿದಾಗ, ಎಲ್ಲ ಆಯಿತು ಗೌಡ್ರೆ, ಇನ್ನು ಪೂಜೆ ಪ್ರಾರಂಭ ಮಾಡಬೇಕು ಅಂತ ಚಂದೂರಯ್ಯ ಹೇಳ್ತಾನೆ. ಶುರು ಮಾಡು ಅಂತ ಹೇಳಿದಾಗ, ಶಾನ್ಭೋಗ್ರು ಇನ್ನೂ ಬಂದಿಲ್ಲ ಅಂತ ಚಂದೂರಯ್ಯ ಹೇಳ್ತಾನೆ. ಆಗ ಗೌಡರಿಗೆ ಇದ್ದಕ್ಕಿದ್ದಂಗೆ ಮೌನ ವಹಿಸೋಂಗಾಗತ್ತೆ. 2 ನಿಮಿಷ ಯೋಚನೆ ಮಾಡ್ತಾರೆ. ಯಾಕೆ ಇಷ್ಟೊತ್ತಾದರೂ ಶಾನ್ಭೋಗ್ರು ಯಾಕೆ ಬಂದಿಲ್ಲ ಅಂತ ಅಂದಾಗ, ಏನೋ ಗೌಡ್ರೆ ನನಗೆ ಗೊತ್ತಿಲ್ಲ ಅಂತ ಕೂಡ ಚಂದೂರಯ್ಯ ಹೇಳ್ತಾನೆ. ತಕ್ಷಣ ಗೌಡ್ರೇನು ಮಾಡ್ತಾರೆ, ಅಲ್ಲಿದ್ದ ಜನರಲ್ಲಿ ಒಂದಿಬ್ರನ್ನ ಕರೀತಾರೆ. ನೋಡ್ರ, ಆ ಶಾನ್ಭೋಗ್ರ ಗುಡ್ಲ ಹತ್ರಕ್ಕೆ ಹೋಗ್ಬಿಟ್ಟು ಐನವ್ರನ್ನ ಕರ್ಕೊಂಡು ಬಂದ್ರು ಅಂತ ಹೇಳ್ತಾರೆ. ಅಂದರೆ ಈ ಗೌಡ್ರ ಮಾತಿನಲ್ಲಿ ಗುಡ್ಲು ಅಂದರೆ ಗುಡಿಸ್ಲು ಅಂತ ಅರ್ಥ. ಅಂದರೆ ಈ ಜಾಜಿ ಹಳ್ಳಿನಲ್ಲಿ ಏನಾಗಿರುತ್ತೆ ಅಂದರೆ, ಸುಮಾರು 3 ತಿಂಗಳಿಂದ ಪ್ಲೇಗ್ ರೋಗ ಅನ್ನೋದು ಒಂದು ರೋಗ ಅದು ಬಂದಿರುತ್ತೆ. ಊರಿನವರೆಲ್ಲ ಏನು ಮಾಡ್ತಾರೆ, ಆಂಜನೇಯ ದೇವರ ಸೂಚನೆ ಕೊಟ್ಟ ಅಂತ ಹೇಳಿಬಿಟ್ಟು ಜಾಜಿ ಹಳ್ಳಿಯನ್ನು ಬಿಟ್ಟು ಮಲ್ಲಿಗೆ ತೋಟಗಳಿರೋ ಕಡೆ ಗುಡಿಸಲುಗಳನ್ನು ಹಾಕ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಇದರಿಂದಾಗಿ ಪ್ಲೇಗ್ ಮಾರಿ ಆಂಜನೇಯ ದೇವರಿಗೆ ಸೋತು ಓಡ್ ಹೋಗಿರ್ತಾಳೆ. ಅನೇಕ ಜನಕ್ಕೆ ಗಡ್ಡೆ ಬಂದಿರುತ್ತೆ. ಅಂದರೆ ಕಂಕಳಲ್ಲಿ ಗಡ್ಡೆ ಬಂದರೆ ಅದು ಪ್ಲೇಗ್ ರೋಗದ ಮುನ್ಸೂಚನೆ ಅಂತ. ಇದೆಲ್ಲ ಮುಂಚೆ ಇದ್ದಂತಹ ಒಂದು ಕಾಯಿಲೆ, ಈಗಿದ್ಯಾವುದೂ ಇಲ್ಲ. ಈ ಕಥೆಯಲ್ಲಿ ಅದು ಬರುತ್ತೆ, ನಾನು ಅದನ್ನು ಹೇಳ್ತಾ ಇದ್ದೀನಿ. ಸರಿ, ಒಂದು ಎಳೆ ಮಗುವನ್ನು ಬಿಟ್ಟು ಉಳಿದವರೆಲ್ಲ ಬಹಳ ಶೀಘ್ರವಾಗಿ ಆ ಪ್ಲೇಗ್ ರೋಗದಿಂದ ಗುಣಮುಖರಾಗಿರ್ತಾರೆ. ಆದರೆ ಹೀಗಲ್ದಿದ್ರೆ ಇನ್ನೊಂದು ಸಲ ನಿಮ್ಮೂರಿಗೆ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಚಂದೂರಯ್ಯನ ಕನಸಿನಲ್ಲಿ ಯಾರೋ ಹೇಳ್ದಂಗೆ ಆಯ್ತಂತೆ. ಅಂದರೆ ಪ್ಲೇಗ್ ಮಾರಿ ಈಗ ನೀವು ತಪ್ಪಿಸ್ಕೊಂಡಿದ್ದೀರ ನನ್ನ ಕೈಯಲ್ಲಿ, ಮತ್ತೆ ಇನ್ನೊಂದು ಸಲ ನಾನು ಬಂದೇ ಬರ್ತೀನಿ ಅಂಥೇಳಿ ಹೇಳಿದ ಹಾಗೆ ಅವನಿಗೆ ಭಾಸ ಆಗುತ್ತೆ. ಅದನ್ನು ನಂಬದೇ ಇರೋಕ್ಕೂ ಕೂಡ ಯಾರ ಕೈಲೂ ಸಾಧ್ಯ ಆಗಲ್ಲ. ಏಕೆಂದರೆ ಈ ಚಂದೂರಯ್ಯನಿಗೆ ಹೀಗೇನಾದರೂ ಸೂಚನೆ ಬಂತು ಅಂದರೆ ಅದು ಖಂಡಿತ ನಡೆಯುತ್ತೆ ಅನ್ನೋದು ಊರಿನಲ್ಲಿದ್ದ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಈಗ ಪ್ಲೇಗ್ ರೋಗ ಬರೋಕ್ಕೆ ಮುಂಚೆ ನಡೆದಿದ್ದಂತಹ ಪ್ರಸಂಗನೇ ನಂಬದವ್ರನ್ನ ಕೂಡ ನಂಬೋ ಹಾಗೆ ಮಾಡಿರುತ್ತೆ. ಏನು ಅಂತಂದರೆ, ಹಿಂದೊಂದು ದಿವಸ ಚಂದೂರಯ್ಯನಿಗೆ ಇದ್ದಕ್ಕಿದ್ದಾಗೆ ಗೌಡ್ರನ್ನು ಶಾನ್ಭೋಗ್ರನ್ನು ನೋಡಕ್ಕೆ ಬರ್ತಾನೆ. ಆಂಜನೇಯ ದೇವರಿಗೆ ಪೂಜೆ ಆಗಬೇಕು ಅಂತಾನೆ. ಅಂದರೆ ಅವನು ಯಾವಾಗಲೂ ಹಾಗೆ ಸದಾ ಗುಡಿಲಿ ಕೂತ್ಕೊಂಡು ಯಾರ ಜೊತೆಗೂ ಮಾತಾಡದೆ ಸದಾ ಧ್ಯಾನದಲ್ಲಿ ಕೂತಿರ್ತಾನೆ. ಅಂಥವನು ಆಗೊಮ್ಮೆ ಈಗೊಮ್ಮೆ ಏನಾದರೂ ಮಾತಾಡ್ತಾ ಇರ್ತಾನೆ. ಈಗ ಇದ್ದಕ್ಕಿದ್ದಂಗೆ ಆಂಜನೇಯ ದೇವ್ರಿಗೆ ಪೂಜೆ ಆಗಬೇಕು ಅಂತಾನೆ. ಯಾಕೆ, ಏನು ಸಮಾಚಾರ ಅಂತ ಗೌಡ್ರು ಅಥವಾ ಶಾನ್ಭೋಗ್ರು ಯಾರು ಏನೂ ಕೇಳೋದಿಲ್ಲ. ಏಕೆಂದರೆ ಈ ಚಂದೂರಯ್ಯ ಅನ್ನೋನು ತುಂಬ ಅಸಾಮಾನ್ಯ ಪುರುಷ ಅನ್ನೋದು ಜೊತೆಗೆ ತುಂಬ ದೊಡ್ಡ ದೈವ ಭಕ್ತ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುತ್ತೆ. ಅವನು ತುಂಬ ಚಿಕ್ಕವನಿದ್ದಾಗಿಂದ ಕೂಡ ದೇವಸ್ಥಾನದಲ್ಲೇ ಬೆಳೆದಿರ್ತಾನೆ. ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಆದ ನಂತರ ಅವನಿಗೆ ಆಂಜನೇಯ ಸ್ವಾಮಿ ಮೇಲೆ ಪ್ರೀತಿ ಹುಟ್ಟಿರುತ್ತೆ. ರಾಮಾಯಣದ ಆಂಜನೇಯನ ಆದರ್ಶ ಗುಣಗಳಿಗೆ ಅವನು ಕೂಡ ಮಾರು ಹೋಗಿರ್ತಾನೆ. ತಾನು ಕೂಡ ತನ್ನ ಮಾರುತಿ ಥರನೇ ಆಜನ್ಮ ಬ್ರಹ್ಮಚಾರಿ ಆಗಿರಬೇಕು ಅಂತ ಕೂಡ ಅವನು ನಿಶ್ಚಯ ಮಾಡಿರ್ತಾನೆ. ಹಾಗಾಗಿ ಅವನ ತಂದೆ ಸಹ ಯಾವ ವಿಷಯದಲ್ಲೂ ಯಾವ ರೀತಿಯಲ್ಲೂ ಕೂಡ ಅವನನ್ನು ಬಲವಂತ ಪಡಿಸದೆ ಅವನ ಭಕ್ತಿ ಮಾರ್ಗವನ್ನು ಉತ್ತೇಜನ ಮಾಡಿರ್ತಾರೆ. ಇನ್ನು ಅವನ ತಂದೆ ತಾಯಿಗಳು ತೀರ್ಕೊಂಡ ನಂತರ ಚಂದೂರಯ್ಯನಿಗೆ ಮನೆ ಅನ್ನೋದೇ ಬೇಕಾಗೋದಿಲ್ಲ. ಆಂಜನೇಯ ಸ್ವಾಮಿಯ ಗುಡಿಯೇನೇ ವಾಸಸ್ಥಾನವಾಗಿರುತ್ತೆ. ಆವತ್ತಿನಿಂದ ಅವನು ಊಟ ಮಾಡೋದನ್ನು ಬಿಟ್ಬಿಟ್ಟಿರ್ತಾನೆ. ಊರವರು ತಂದು ಕೊಡ್ತಕ್ಕಂತಹ ಹಾಲು ಬಾಳೆಹಣ್ಣುಗಳಲ್ಲಿ ಜೀವ ಉಳಿಸ್ಕೊಂಡು ಬಂದಿರ್ತಾನೆ. ಆದರೆ ಶಕ್ತಿನಲ್ಲಿ ಅಥವಾ ತೇಜಸ್ಸಿನಲ್ಲಿ ಅಥವಾ ಮೈಕಟ್ಟಿನಲ್ಲಿ ಇಡೀ ಜಾಜಿಹಳ್ಳಿನಲ್ಲೇ ಅವನನ್ನು ಮೀರಿಸೋಂಥವ್ರು ಯಾರೂ ಇರೋದಿಲ್ಲ.
ಇನ್ನು ಯಾವುದೋ ಕಾಲದಲ್ಲಿ ಪೂಜಾರಿಗಳಲ್ಲಿ ದಾಯಾದಿ ಕಲಹ ತಲೆದೋರಿರುತ್ತೆ, ಅದು ಇತ್ಯರ್ಥನೆ ಆಗದೆ ದೇವರಿಗೆ ಪೂಜೆ ಕೂಡ ನಿಂತು ಹೋಗಿರುತ್ತೆ. ಹಾಗಾಗಿ ಇದೇ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಕಲ್ಲು ಮಂಟಪ ಸೋಮಾರಿಗಳ ತವರು ಮನೆ ಆಗಿರುತ್ತೆ. ಈ ಜಾಜಿಹಳ್ಳಿಯ ಜನರು ಆಂಜನೇಯ ದೇವರನ್ನ ಸಂಪೂರ್ಣ ಮರೆಯೋ ಹಾಗಾಗಿರುತ್ತೆ. ಆ ವರ್ಷಾನುಗಟ್ಲೆನು ಅಲ್ಲಿಂದ ಮುಂದಕ್ಕೆ ಸಮಯಕ್ಕೆ ಸರಿಯಾಗಿ ಮಳೆ ಬೀಳದೆ ಬೆಳೆ ಬೆಳೆದೆ ಜಾಜಿಹಳ್ಳಿಯ ಜನರು ಬರಗಾಲದ ಬವಣೆಯನ್ನ ಅನುಭವಿಸಿರ್ತಾರೆ, ಬಳಲಿರ್ತಾರೆ, ಕಂಗೆಟ್ಟಿರ್ತಾರೆ. ಕುಡಿಲಿಕ್ಕೆ ನೀರು ಕೂಡ ಸಿಕ್ಕದೆ ದನ ಕರುಗಳು ಹಿಂಡು ಹಿಂಡಾಗಿ ಪ್ರಾಣ ಬಿಟ್ಟಿರುತ್ತವೆ. ತೀರಾ ಬಡ ಸಂಸಾರಗಳು ಹಸುವಿನಿಂದ ತೊಳೆದಾಡಿ ತಮ್ಮ ಮನೆಗಳ ಜನಸಂಖ್ಯೆಯನ್ನು ಕಡಿಮೆ ಮಾಡಿಕೊಂಡು ಕನಿಷ್ಠ ರೂಪಕ್ಕೆ ತಂದುಕೊಟ್ಟಿರ್ತವೆ. ಇನ್ನು ಒಳ್ಳೆ ಕಾಲ ಬರೋದೇ ಇಲ್ಲ ನಮ್ಮ ಹಳ್ಳಿಗೆ ಅಂತ ಹಳ್ಳಿ ಜನರೆಲ್ಲರೂ ಕೂಡ ನಿರಾಶೆಗೊಂಡ್ಬಿಟ್ಟಿರ್ತಾರೆ. ಈ ಥರ ದುರವಸ್ಥೆಯಲ್ಲಿ ಒಮ್ಮೆ ಗೌಡ್ರು, ಶಾನುಭೋಗರು ಮತ್ತು ಇತರ ಪಂಚಾಯಿತಿದಾರರು ಎಲ್ಲರೂ ಊರಿನ ಚಾವಡಿಯಲ್ಲಿ ಕೂತ್ಕೊಂಡು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಸಮಯದಲ್ಲಿ ಚಂದೂರಯ್ಯ ಅವ್ರ ಹತ್ರ ಬಂದಿರ್ತಾನೆ. ಹೀಗೆ ಯೋಚನೆ ಮಾಡ್ತಿದ್ರೆ ಏನು ಪ್ರಯೋಜನ ಇಲ್ಲ, ಊರವರೆಲ್ಲ ಸೇರಿಕೊಂಡು ಆಂಜನೇಯ ಸ್ವಾಮಿಗೆ ದೀಪಾರಾಧನೆ ಮಾಡಿಸಿ ಅದರ ಫಲ ನಿಮಗೆ ಒಂದು ವಾರದಲ್ಲಿ ಗೊತ್ತಾಗಿರುತ್ತೆ ಅಂತ ಹೇಳಿದಾಗ ಆ ಪಂಚಾಯಿತಿದಾರರಲ್ಲಿ ಕೆಲವರು ನಗ್ತಾರೆ ಜೋರಾಗಿ. ಆದರೆ ಗೌಡರು ಮಾತ್ರ ಗಂಭೀರವಾಗಿ ಶಾನುಭೋಗರ ಮುಖವನ್ನು ನೋಡಿರ್ತಾರೆ. ಸರಿ, 1-2 ನಿಮಿಷದ ಮೌನದ ನಂತರ ಶಾನುಭೋಗ ವೆಂಕಪ್ಪನವರು ಹೇಳ್ತಾರೆ, ಚಂದೂರಯ್ಯ ಹೇಳಿದ ಮಾತು ನಿಜ. ದೇವರನ್ನ ಮರೆತಿರೋದೇನೆ ಇವತ್ತಿನ ನಮ್ಮೆಲ್ಲರ ಕಷ್ಟಕ್ಕೂ ಮೂಲ ಆಗಿದೆ. ಸೃಷ್ಟಿ ಮಾಡಿ ಸಂರಕ್ಷಣೆ ಮಾಡೋನನ್ನು ಅಲಕ್ಷಿಸಿದ್ದೀವಿ, ಮೈ ಮರೆತು ಬಿಟ್ಟಿದ್ದೀವಿ. ಹಾಗಾಗಿ ಆ ಪರಮಾತ್ಮ ನಮ್ಮನ್ನು ಕೂಡ ಮರೀತಾನೆ. ಒಂದು ವೇಳೆ ಮರೀದಿದ್ರು ಕೂಡ ನಮ್ಮ ಈ ಅಹಂಕಾರದ ಆಟಾಟೋಪವನ್ನ ಅಟ್ಟಹಾಸವನ್ನ ನೋಡಿ ನಗುತ್ತಾನೆ, ಅಣಕಿಸ್ತಾನೆ. ಅನಾದಿ ಕಾಲದಿಂದಲೂ ನಡೆದು ಬಂದಿರೋ ಈ ಆಂಜನೇಯ ಸ್ವಾಮಿಯ ಪೂಜೆ ಪೂಜಾರಿಗಳ ಕ್ಷುಲ್ಲಕ ಕಲಹದಿಂದ ನಿಂತು ಹೋಗಿದೆ. ದೇವಸ್ಥಾನದ ಸುತ್ತ ಪೊದೆ ಬೆಳೆದಿದೆ. ದೇವರ ವಿಗ್ರಹಕ್ಕೂ ಕೂಡ ಬೂಜು ಕಟ್ಟಿದೆ. ದೇವಸ್ಥಾನದ ಅಂಗಳ ಸೋಮಾರಿಗಳ ಜೂಜುಕಟ್ಟೆ ಕೂಡ ಆಗೋಗಿದೆ. ನಮ್ಮೂರನ್ನ ಕಾಪಾಡ್ತಕ್ಕಂಥ ಸ್ವಾಮಿಯನ್ನ ನಾವು ಹೀಗೆ ಕಡೆಗಣಿಸಿದೀವಿ. ಹಾಗಾಗಿ ನಮ್ಮನ್ನ ಅವನು ಕೂಡ ಕಣ್ಗಣಿಸಿದ್ದಾನೆ ಅಂತೇಳಿ ಹೇಳಿದಾಗ, ಹೌದಾ, ಹಾಗಾದ್ರೆ ಏನು ಮಾಡಬೇಕು ಅಂತೀರಾ ಅಂತ ಪಟೇಲ ಚೆನ್ನೇಗೌಡರು ಕೇಳ್ತಾರೆ. ತಮ್ಮದು ಅದೇ ಪ್ರಶ್ನೆ ಅನ್ನೋ ಹಾಗೆ ಉಳಿದ ಪಂಚಾಯಿತಿದಾರರು ಕೂಡ ವೆಂಕಪ್ಪನವರ ಮುಖವನ್ನು ನೋಡ್ತಾರೆ. ಆಗ ಅವ್ರು ಹೇಳ್ತಾರೆ, ಚಂದೂರಯ್ಯ ಹೇಳಿದ ಹಾಗೇನೆ ನಾಳೆ ಆಂಜನೇಯ ಸ್ವಾಮಿಗೆ ದೀಪಾರಾಧನೆ ಮಾಡಿಸ್ಲೇಬೇಕು. ಬೆಳಗಿನ ಜಾವದಲ್ಲೇ ಎದ್ದು ದೇವಸ್ಥಾನದ ಸುತ್ತಮುತ್ತ ಇರೋ ಗಿಡಗಂಟೆಗಳನ್ನೆಲ್ಲ ಕಿತ್ತು ನೆಲವನ್ನು ಹಸನು ಮಾಡಬೇಕು. ಇವತ್ತೇ ಸುಣ್ಣವನ್ನು ತರಿಸಿ ನೆನೆ ಹಾಕಬೇಕು. ನಾಳೆ ಮಧ್ಯಾಹ್ನದ ಹೊತ್ತಿಗೆ ದೇವಸ್ಥಾನಕ್ಕೆಲ್ಲ ಸುಣ್ಣ ಬಳಸಬೇಕು, ನೆಲ ಸಾರಿಸ್ಬೇಕು, ತೋರಣ ಕಟ್ಟಬೇಕು, ಊರಲ್ಲೆಲ್ಲ ದೀಪಾರಾಧನೆಯ ವಿಷಯವನ್ನು ಡಂಗೂರ ಹಾಕಬೇಕು, ಮನೆಗೊಂದು ಆಳು ಬರಬೇಕು. ಈ ಎಲ್ಲ ಕೆಲಸದಲ್ಲೂ ಸೇರಿ ತನ್ನ ಕೈಲಾದಷ್ಟನ್ನು ಎಲ್ಲರೂ ಮಾಡಬೇಕು ಅಂತ ವೆಂಕಪ್ಪ ಹೇಳ್ತಾರೆ. ಆಯಿತು ಸ್ವಾಮಿ, ಅದೆಲ್ಲ ಮಾಡ್ತೀವಿ. ಆದರೆ ದೇವರ ಪೂಜೆ ಮಾಡೋರು ಯಾರು ಅಂತ ಕೇಳಿದಾಗ ವೆಂಕಪ್ಪನವ್ರು ಏನನ್ನ ಉತ್ತರಿಸೋಕ್ಕೆ ಮುಂಚೆನೇ ನಾನಿದ್ದೀನಿ, ಸ್ವಾಮಿ ಪೂಜೆಯನ್ನು ನಾನು ಮಾಡ್ತೀನಿ, ಗುಡಿಯ ಇನಾಮತಿ ಅಂದರೆ ಗುಡಿಯಿಂದ ಬರೋ ದುಡ್ಡನ್ನು ನಾನು ನಂಬಿಕೊಂಡು ಈ ಕೆಲಸಕ್ಕೆ ಬರೋದಿಲ್ಲ, ಅಂತಹ ಯಾವ ಬಳವಳಿನೂ ನನಗೆ ಬೇಡ, ಸ್ವಾಮಿ ಸೇವೆ ಮಾಡೋ ಭಾಗ್ಯ ಸಿಕ್ಕರೆ ಅಷ್ಟೇ ಸಾಕು ಅಂತ ಹೇಳಿಬಿಟ್ಟು ಈ ಚಂದೂರಯ್ಯ ಹೇಳ್ತಾನೆ. ಅವನ ಮಾತು ಅಲ್ಲಿ ನೆರೆದಿದ್ದವರೆಲ್ಲರಿಗೂ ಕೂಡ ವಿಸ್ಮಯ ಆಗತ್ತೆ. ಆದರೂ ಕೂಡ ಅದು ಯೋಚನೆ ಮಾಡಬೇಕಾದ ವಿಷಯನೇ ಅಲ್ವಾ. ಆವಾಗ ಗೌಡ್ರು ಕೇಳ್ತಾರೆ, ಅಲ್ಲಪ್ಪ ನೀನೇನೋ ಮಾಡ್ತೀಯ ಸರಿ, ಒಂದು ವೇಳೆ ಜಗಳ ಆಡ್ಕೊಂಡಿರೋ ಪೂಜಾರಿಗಳು ಬಂದು ಇದು ನಮ್ಮ ಹಕ್ಕು, ನಾವು ಪೂಜೆ ಮಾಡಬೇಕಾಗಿತ್ತು ಅಂತ ಪೂಜೆ ಸಮಯದಲ್ಲಿ ಗಲಾಟೆ ಮಾಡಿದ್ರೆ ಏನು ಮಾಡೋದು ಅಂಥೇಳಿ ಕೇಳ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.